ಎಲ್ಲ ಮಾಧ್ಯಮದವರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ಪ್ರತಿ ದಿವಸ ಬೆಂಗಳೂರಿನಲ್ಲಿ 10 ಲಕ್ಷ ಜನ ಮೆಟ್ರೋ ಓಡಾಡ್ತಾರೆ. ಸಾಮಾನ್ಯ ಜನ ಓಡಾಡುವಂಥದ್ದು ಮೆಟ್ರೋ, ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರು, IT ಕೆಲಸ ಮಾಡುವಂಥವ್ರು, ಹೋಟೆಲ್ ಅಲ್ಲಿ ಕೆಲಸ ಮಾಡುವಂಥವ್ರು, ಸಾಮಾನ್ಯ ಜನ. ಇಂಥವ್ರ ಮೆಟ್ರೋ ದರನ 136% ಏರಿಸೋದು ನಮ್ಮ ರಾಜ್ಯ ಸರ್ಕಾರ, 136%. ಮೊನ್ನೆ ಡೆಲ್ಲಿ ಮೆಟ್ರೋನು ಕೂಡ ಮೆಟ್ರೋ ದರ ಜಾಸ್ತಿ ಆಯಿತು. 0 ಇಂದ 2 ಕಿಲೋಮೀಟರ್ 10 ರೂಪಾಯಿ ಇದ್ದಂತಹ ದರ 11 ರೂಪಾಯಿ ಏರಿಸೋದು ಡೆಲ್ಲಿ ಮೆಟ್ರೋ. 2 ರಿಂದ 5 ಕಿಲೋಮೀಟರ್ ಇದ್ದಂತಹ ದರ 20 ರೂಪಾಯಿ 21 ರೂಪಾಯಿ ಏರಿಸೋದು. 5 ರಿಂದ 12 ಕಿಲೋಮೀಟರ್ ಇದ್ದಿದ್ದು 30 ರೂಪಾಯಿ 32 ರೂಪಾಯಿ ಮಾಡೋದು. 21 ಕಿಲೋಮೀಟರ್ ವರೆಗೆ 40 ರೂಪಾಯಿ 43 ರೂಪಾಯಿ ಮಾಡೋದು. ಅಪ್ ಟು 32 ಕಿಲೋಮೀಟರ್ಸ್ 50 ರೂಪಾಯಿ ಇದ್ದಿದ್ದು 54 ರೂಪಾಯಿ ಮಾಡೋದು. 32 ಕಿಲೋಮೀಟರ್ ಮೇಲೆ 60 ರೂಪಾಯಿ ಇದ್ದಿದ್ದು 64 ರೂಪಾಯಿ. ಮಿನಿಮಮ್ ಇನ್ಕ್ರೀಸ್ ಆಗಿರೋದು 1 ರೂಪೀಸ್, ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಿರೋದು 4 ರೂಪೀಸ್, 4 ರೂಪಾಯಿ. ಯಾವ್ದಾದ್ರು 4 ರೂಪಾಯಿ 1 ರೂಪಾಯಿ 2 ರೂಪಾಯಿ ದರ ಜಾಸ್ತಿ ಮಾಡಿದ್ರೆ ಯಾರಾದ್ರೂ ವಿರೋಧ ಮಾಡ್ತಾರ? ಅದನ್ನ ಎಂತ ಬಡವ ಆದ್ರೂ ಕೂಡ ಇಲ್ಲಪ್ಪ ರಾಜ್ಯ ಸರ್ಕಾರಕ್ಕೂ ಮೆಟ್ರೋ ನಾವು ಹೋಗ್ತಾ ಇದೀವಿ, ಉಪಯೋಗ ಆಗ್ತಿದೀವಿ, ಕರೆಕ್ಟ್ ಆಗಿ ನಡಿಬೇಕು, ಸರಿಯಾಗಿರುವಂತ ದರ ಕಟ್ಟಬೇಕು ಅಂತ ಅವ್ರು ಕಟ್ತಾರೆ. ಬೆಂಗಳೂರಿನಲ್ಲಿ ನೋಡಿ 10 ರಿಂದ 15 ಕಿಲೋಮೀಟರ್ ಹೋಗೋದಕ್ಕೆ 60 ರೂಪಾಯಿ, 15 to 20 ಕಿಲೋಮೀಟರ್ಸ್ ಹೋಗೋಕೆ 70 ರೂಪೀಸ್, 20 to 25 ಕಿಲೋಮೀಟರ್ಸ್ ಹೋಗೋಕೆ 80 ರೂಪೀಸ್, 25 ಕಿಲೋಮೀಟರ್ಸ್ ಮೇಲೆ ಹೋಗೋಕೆ ಬೆಂಗಳೂರು ಮೆಟ್ರೋ 90 ರೂಪಾಯಿ. ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಕೂಡ ಈ 90 ರೂಪಾಯಿ. ಆಮೇಲೆ ಮೆಟ್ರೋನ 90% ಜನ ಬಳಸುವಂತದ್ದು ಯಾವ್ದು ಶಾರ್ಟ್ ಡಿಸ್ಟೆನ್ಸ್ ಇರಲ್ಲ. ನೀವು ಒಂದ್ ಸ್ಟೇಷನ್ ಇಂದ ಪಕ್ಕದ ಸ್ಟೇಷನ್ ಹೋಗೋಕೆ ಯಾರು ಮೆಟ್ರೋ ಬಳಸಲ್ಲ. ಆಟೋದಲ್ಲ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಅಥವಾ ಒಂದು ಟ್ಯಾಕ್ಸಿ ಹೋಗ್ತಾರೆ, ಆಟೋ ತಗೊಂಡು ಹೋಗ್ತಾರೆ, ರ್ಯಾಪಿಡೋ ಹೋಗ್ತಾರೆ, ಹೆಂಗೋ ಹೋಗ್ತಾರೆ. ವಿಜಯನಗರದಿಂದ ವೈಟ್ ಫೀಲ್ಡ್ ಹೋಗೋದು ಪ್ರತಿ ದಿವಸ 90 ರೂಪಾಯಿ ಒನ್ ವೇ ಕೊಡಬೇಕು. ಅವ್ನು ವಾಪಸ್ ಆಫೀಸಿಂದ ಬರಕ್ 90 ರೂಪಾಯಿ ಕೊಡಬೇಕು. ಪ್ರತಿದಿನ ಬರೀ ಮೆಟ್ರೋ 180 ರೂಪಾಯಿ. ಇನ್ ಮೆಟ್ರೋ ತನಕ ಮನೆಯಿಂದ ದೂರ ಇತ್ತು, ಆಟೋ ತಗೋಬೇಕು ಅಂತಿದ್ರೆ ಅವ್ನು 25 ರೂಪಾಯಿ 30 ರೂಪಾಯಿ 50 ರೂಪಾಯಿ ಆಟೋ ಕೊಡಬೇಕು. 500 ರೂಪಾಯಿ ಹೆಚ್ಚು ಕಡಿಮೆ 400 ರಿಂದ 500 ರೂಪಾಯಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರ ಮೇಲೆ ಇವತ್ತು ರಾಜ್ಯ ಸರ್ಕಾರ ಹೊರೆ ಹಾಕಿದೆ ಬೆಂಗಳೂರು. ಇದು ಈ ರಾಜ್ಯ ಸರ್ಕಾರದ ಆರ್ಥಿಕ ಮಾಡು. ನಾನು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, BMRCLಗೆ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಮೆಟ್ರೋ ದರವನ್ನ ದಯವಿಟ್ಟು ರಾಜ್ಯದ ಜನತೆಗೆ, ಬೆಂಗಳೂರಿನ ಜನತೆಯ ಹಿತದೃಷ್ಟಿಯಿಂದ ಇಳಿಸಿ. ದಿನಕ್ಕೆ 200 ರೂಪಾಯಿ ಕೊಟ್ಟು ಮೆಟ್ರೋ ಯಾರಿಗೆ ಹೋಗಕ್ಕಾಗತ್ತೆ? ಸಾಮಾನ್ಯ ಜನರದ್ದು ಯಾವ ನೋವು ಸ್ಪಂದಿಸದಲ್ಲೇ ಕೆಲಸ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ.